ಅಷ್ಟು ಪರಮ ಪರಿಶುದ್ಧವಾದ ಜೀವನ ಶಾರದಾ ಮಾತೆಯವ್ರದ್ದು, ಅಷ್ಟೇ ಸರಳವಾದ ಜೀವನ ಶಾರದಾ ಮಾತೆಯವ್ರದ್ದು, ಅಷ್ಟೇ ಶಾಂತ ಮತ್ತು ಅಷ್ಟೇ ಮೌನದಿಂದ ಕೂಡಿದ ಜೀವನ ಶಾರದಾ ಮಾತೆಯವರು. ನಾವಾದ್ರೆ ಎಷ್ಟು ಗಲಾಟೆ ಮಾಡ್ತಾ ಇರ್ತೀವಿ, ನಮ್ಮ ಇರುವಿಕೆಯನ್ನು ತೋರಿಸ್ಕೊಳಕ್ಕೆ ಜೋರ ಮಾತಾಡ್ತಿರ್ತೀವಿ. ಆದರೆ ಶಾರದಾ ಮಾತೆ ಅದಕ್ಕೆ ಹೇಳ್ತಾರಲ್ಲ, ಶಿವಕಂಪಿ ಒಂದು ಹೇಳ್ತಾರೆ ಒಂದು ಹಾಡಲ್ಲಿ, ರಾಮಕೃಷ್ಣ ತಪೋಸೂರ್ಯ ಹಾಡಲ್ಲಿ ಕೊನೆ ಹೇಳ್ತಾರೆ, ಮೌನ ಪ್ರಭಾವಲಯವೇ ಅಂತ. ಸಂಕಟಗಳ ವನವಸನವ ನೋಟೋ ನಿಂತ ಶಿಖರವೇ ಅಂತ ಹಾಡಲ್ಲಿ ಹೇಳ್ತಾ ಕೊನೆಯಾಗಿ ಹೇಳ್ತಾರೆ, ಮೌನ ಪ್ರಭಾವಲಯವೇ ಅಂದ್ರೆ ಶ್ರೀಮಾತೆಯ ಜೀವನ ಒಂಥರ ಮೌನವಾಗಿ ಇರುತ್ತೆ ಅಂತ ಹೇಳ್ತಾ, ನಾವು ಹೋದ ವಾರ ಯಾವ ಅಧ್ಯಾಯ ಗಮನಿಸ್ತಾ ಇದ್ವಿ ಅಂದ್ರೆ ಲೋಕದಾಚೆಯ ಬೆಳಕು ಅಂತ. ಆ ಅಧ್ಯಾಯದಲ್ಲಿ ನಾವು ಪೂಜೆ ಬಗ್ಗೆ ಹೇಳ್ತಾ ಇದ್ವಿ, ಪೂಜೆ ಬಗ್ಗೆ ನೋಡ್ತಾ ಇದ್ವಿ. ಶ್ರೀಮಾತೆಯವರ ಈ ಪೂಜೆಯಲ್ಲೆಲ್ಲ ಒಂದು ಪ್ರಧಾನವಾದ ಭಾವವೆಂದರೆ ಗಾಢವಾದ ಆತ್ಮೀಯತೆ. ನಾವಾದ್ರೆ ನಾವು ತುಂಬಾ ಎಷ್ಟು ಕಾಲ ಒಟ್ಟಿಗಿದ್ರು ಆತ್ಮೀಯತೆನೇ ಬರಲ್ಲ. ಅವ್ರು ಬೇರೆ ನಾವು ಬೇರೆ ಅಂದ್ಕೊಂಡೇ ಇರ್ತೇವೆ, ಒಂಥರ ಕಂದಕ ನಿರ್ಮಾಣ ಮಾಡ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ನೋಡಿ ಹೇಳ್ತಾರೆ, ಶ್ರೀಮಾತೆಯವರ ಪೂಜೆ, ಶ್ರೀಮಾತೆಯವರು ಏನು ರಾಮಕೃಷ್ಣ ಪೂಜೆ ಮಾಡ್ತಾ ಇದ್ರು, ಅದರಲ್ಲಿ ತುಂಬಾ ಗಾಢವಾದ ಆತ್ಮೀಯತೆ ಇತ್ತು. ಅವರು ಕೊನೆಯ ಬಾರಿ ಜೈರಾಮ್ ಬಾಟಿಯಿಂದ ಕಲ್ಕತ್ತಾಕ್ಕೆ ಪ್ರಯಾಣ ಹೊರಟಿದ್ದ ಸಂದರ್ಭವನ್ನ ಇಲ್ಲಿ ಸ್ಮರಣೆ ಮಾಡಬಹುದು. ಶ್ರೀಮಾತೆ ತಮ್ಮ ಜೀವನದ ಕೊನೆಯ ಬಾರಿ ಜೈರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಹೋಗ್ತಾ ಇದ್ದಾರೆ. ಜೈರಾಮ್ ಬಾಟಿ ಶ್ರೀಮಾತೆ ಹುಟ್ಟಿದ ಊರು. ಆ ಜೈರಾಮ್ ಬಾಟಿಯ ಆ ಊರಿನಿಂದ ಕಲ್ಕತ್ತಕ್ಕೆ ಹೋಗ್ತಾ ಇದ್ದಾರೆ. ಆ ದಿನ ಅವರು ದಾರಿಯಲ್ಲಿ ಕೋಯಲ್ಪಾರದ ಆಶ್ರಮದಲ್ಲಿ ಉಳಿದುಕೊಂಡು ರಾತ್ರಿಯನ್ನು ಕಳೀತಾರೆ. ಕೋಯಲ್ಪಾರ ಅಂದ್ರೆ ಜೈರಾಮ್ ಬಾಟಿ ಕಲ್ಕತ್ತಕ್ಕೆ ಹೋಗುವಂತ ಮಧ್ಯದಲ್ಲಿ, ಹೇಗೆ ಚಿತ್ರದುರ್ಗ ಚಳ್ಳಕೆರೆ ಮತ್ತು ದಾವಣಗೆರೆ ಮಧ್ಯೆ ಹೆಂಗೆ ಚಿತ್ರದುರ್ಗ ಬರುತ್ತೋ ಹಾಗೆ ಶ್ರೀಮಾತೆಯವರು ಜೈರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಹೋಗುವ ಸಂದರ್ಭದಲ್ಲಿ ದಾರಿ ಮಧ್ಯೆ ಬರುವಂತಹ ಕೊಯಲ್ಪಾರ ಆಶ್ರಮದಲ್ಲಿ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೊರಡುವ ಪ್ರಯತ್ನವನ್ನು ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯ ಹೊತ್ತಿಗೆ ವರದ ಬ್ರಹ್ಮಚಾರಿಗಳು ಬಂದು ನೋಡಿದಾಗ ಅವರು ಅದಾಗಲೇ ಶ್ರೀರಾಮಕೃಷ್ಣರ ಪೂಜೆಯನ್ನು, ಹಣ್ಣು ಸಿಹಿ ತಿಂಡಿಗಳ ನೈವೇದ್ಯವನ್ನು ಮುಗಿಸಿ ಆ ಭಾವಚಿತ್ರವನ್ನ ಬಟ್ಟೆಯಲ್ಲಿ ಸುತ್ತಿಡುತ್ತಾ ಹೇಳಿ, ಈಗ ಪ್ರಯಾಣ ಹೊರಡಬೇಕು ಎನ್ನುವುದು ಕಂಡಿತು. ಹೀಗೆಂದುತ್ತಲೇ ಅವರು ಆ ಭಾವಚಿತ್ರವನ್ನ ಬಟ್ಟೆಯಲ್ಲಿ ಸುತ್ತಿ ಮೆಲ್ಲಗೆ ಪೆಟ್ಟಿಗೆ ಒಳಗಿಟ್ಟರು. ವರದ ಬ್ರಹ್ಮಚಾರಿಗಳು ಶ್ರೀಮಾತೆ ಶ್ರೀರಾಮಕೃಷ್ಣರ ಒಂದು ಅಪೂರ್ವವಾದ ಆತ್ಮೀಯ ಸಂಬಂಧವನ್ನು ಕಂಡು ಬೆರಗಾದರು. ನಾನು ಹೋದ್ವಾರ ಹೇಳ್ತಾ ಇದ್ದೆ ಭಾವಚಿತ್ರದ ಬಗ್ಗೆ. ಅಂದ್ರೆ ಶ್ರೀಮಾತೆ ಹತ್ರ ಯಾವಾಗಲೂ ಒಂದು ರಾಮಕೃಷ್ಣ ಭಾವಚಿತ್ರ ಇರ್ತಾ ಇತ್ತು. ಒಂದು ಸಂದರ್ಭದಲ್ಲಿ ಅವರು ಮನೆ ಏನು ಜೈರಾಮ್ ಬಾಟಿಯಿಂದ ಇಲ್ಲಿ ಕೊಯಲ್ಪಾರ ಆಶ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ರಾತ್ರಿನ ಕಳೆದು ಬೆಳಗ್ಗೆ 5 ಗಂಟೆಗೆ ಅಷ್ಟೊತ್ತಿಗೆ ಅವರು ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ. ವರದ ಬ್ರಹ್ಮಚಾರಿಗಳು, ಅವರು ಶ್ರೀಮಾತೆಯ ಶಿಷ್ಯರು. ಅವರು ಅವರನ್ನ ಹೊರಡಿಸ್ಲಿಕ್ಕಂತ ಅಲ್ಲಿ ಬಂದಾಗ ಆಲ್ರೆಡಿ ಶ್ರೀಮಾತೆಯವರು ರಾಮಕೃಷ್ಣರಿಗೆ ಪೂಜೆಯನ್ನ ಮಾಡಿ, ಹಣ್ಣು ಮತ್ತು ಸಿಹಿ ತಿಂಡಿಗಳ ನೈವೇದ್ಯವನ್ನು ಮಾಡಿ ಆ ಭಾವಚಿತ್ರವನ್ನು ಬಟ್ಟೆಯಲ್ಲಿ ಏನಂತ ಹೇಳ್ತಾರೆ, ಸುತ್ತಿಡ್ತಾ ಹೇಳಿ